ಸರ ನಮಸ್ಕಾರ ರೀ. ನಮಸ್ಕಾರ ರೀ. ಸರ ನಿಮ್ಮ ಹೆಸರು? ಆಕಾಶ್ ನೆಡೋಣಿ ಅಂತ. ಆಕಾಶ ನೆಡೋಣಿ. ಯಾವ ಊರು? ತಾಜ್ಪುರ್. ತಾಜ್ಪುರ. ಜಿಲ್ಲಾ ಡಿಸ್ಟಿಕ್? ಬಿಜಾಪುರ ಡಿಸ್ಟಿಕ್, ತಾಲೂಕು ತಿಕೋಟ. ತಾಲೂಕು ತಿಕೋಟ, ಬಿಜಾಪುರ ಡಿಸ್ಟಿಕ್. ಸರ ಇಷ್ಟು ಕ್ವಾಲಿಟಿಯಾಗಿ ದಾಳಿಂಬೆ ಬೆಳೆಯಕತ್ತೀರಿ? ಹೌದ್ರಿ. ಹೌದಾ? ಏನೇನು ಇವು ಅಂದ್ರೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದ್ರೆ, ಇದು ಯಾಕೆ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂದ್ರೆ, ಬೇರೆಯವರಿಗೆ ಇದರಿಂದ ನೀವು ಬೆಳೆದಿದ್ದು ದಾಳಿಂಬೆ ಇನ್ನೊಬ್ಬರಿಗೆ ಅನ್ನೋದಲ್ಲ ಅನುಕೂಲ ಆಗಲಿ, ಅವರು ಬೆಳೀಲಿ ಅಂತಂದು ಅದರ ಸಲುವಾಗಿ ವಿಡಿಯೋ ಮಾಡ್ಕೊಳ್ತೀವಿ. ಇನ್ನೊಂದು, ಇದಕ್ಕೆ ಯಾವ್ಯಾವ ಇದು ಪ್ರಾಡಕ್ಟು ಕೊಟ್ಟು ಯೂಸ್ ಮಾಡಿರಿ ಮತ್ತು ಇದ್ರದ್ದು ಇಷ್ಟು ಕ್ವಾಲಿಟಿ ಬೆಳಿಲಿಕ್ಕೆ ಏನು ಕಾರಣ ಅನ್ನೋದು ಒಂದು ಸ್ವಲ್ಪ ನೀವು ರೈತರಿದ್ರಿ, ನೀವು ಅದಕ್ಕೆ ಕ್ಲಿಯರ್ ಆಗಿ ಒಂದು ಸ್ವಲ್ಪ ಹಂಗೆ ಹೇಳಿದ್ರೆ ಬಿಟ್ರಿ ಅಂದರೆ ಇನ್ನೊಬ್ಬರು ರೈತರಿಗೊಬ್ಬರಿಗೆ ಅನುಕೂಲ ಆಗುತ್ತೆ. ಹೌದಲ್ಲ? ಈಗ ಸದ್ಯ ಇದು ದಾಳಿಂಬೆ ಇದು ಕ್ವಾಲಿಟಿ ಐತಿ. ಈ ಕ್ವಾಲಿಟಿ ಇದ್ರದಾಗ ನೀವು ಈ ಸದ್ಯ ಬೆಳಿಲಿಗತ್ತೀರಿ. ಇದು ಫಸ್ಟಿಗೆ ಕಟಿಂಗ್ ಹಿಡ್ಕೊಂಡು ಏನೋ 1.5 ತಿಂಗಳು ಹೋಗುತ್ತೆ ಇದು ಬರ್ಲಕ್ಕ, ಕಾಯಿ ಕಟಾವ್ ಆಗ್ಬೇಕಾದ್ರೆ. ಇದು ಸ್ಟಾರ್ಟಿಂಗ ನೀವು ಏನೇನು ಕೊಟ್ರಿ ಇದಕ್ಕೆ? ಸ್ಟಾರ್ಟಿಂಗ್ ದಾಳಿಂಬೆ ಸ್ಪೆಷಲ್, ರೂಟ್ ಪವರ್ ಮತ್ತು ಗ್ರೋತ್ ಬೂಸ್ಟರ್, ದಾಳಿಂಬೆ ಸ್ಪೆಷಲ್ ಮತ್ತು ಇವೆಲ್ಲ ಕೊಟ್ರಿ. ಹೌದಲ್ಲ? ಮತ್ತು ಮ್ಯಾಕ್ ಸ್ಪ್ರೇ ಏನಲ್ಲ, ಹೂವು ಎಲ್ಲ ಉದ್ದು ಬರಕ, ಹೂವು ಸ್ಟ್ಯಾಂಡ್ ಆಗ್ಲಕ್ಕ ವಾದಿ ಸ್ಪೆಷಲ್ ಅನ್ನೋ ಸ್ಪ್ರೇ ಕೊಟ್ರಿ. ವಾದಿ ಸ್ಪೆಷಲ್ ಸ್ಪ್ರೇ ಕೊಟ್ರಿ. ಮತ್ತು ಇದಕ್ಕೆ ತಳಗಡೆ ಏನಲ್ಲ ಸಾಯಿಲ್ ಟಚರ್ ಕೊಟ್ರಿ, ಮತ್ತು ಗ್ರೋತ್ ಬೂಸ್ಟರ್ ಕೊಟ್ರಿ. ಮತ್ತು ಇದು ಏನಪ್ಪ ಅಂದರೆ ಇನ್ಮ್ಯಾಗ ಇನ್ನು ಸೂಪರ್ ಅಪ್ಟಾಕ್ 72 ಇನ್ಮ್ಯಾಗ ಚಾಲು ಮಾಡ್ತೀರಿ ಇದಕ್ಕೆ. ಯಾಕಂದ್ರೆ ಕಲರ್ ಮೂಮೆಂಟ್ ಇನ್ಮ್ಯಾಗ ಸ್ಟಾರ್ಟ್ ಆಗೈತಿ, ಇನ್ನು ಅದು ಇನ್ಮ್ಯಾಗ ಕೊಡ್ಬೇಕಾಗ್ತದೆ ನಿಮ್ಗೆ. ಪ್ರತಿಯೊಂದು SP ಆಗ್ರೋಟೆಕ್ ಕಂಪ್ನಿಯದು ಗೈಡೆನ್ಸ್ ನಿಮಗೆ ಮಾರ್ಗದರ್ಶನ ಕೊಡ್ತಾರಲ್ಲ, ಅದು ಸರಿಯಾದ ರೀತಿಯಿಂದ ನಿಮ್ಗೆ ಅವರು ಮಾರ್ಗದರ್ಶನ ಮಾಡಕತ್ತಿರೋದ್ರಿಂದಾಗಿ ನೀವು ಇಟ್ಟು ಬೆಳಿಲಿಕ್ಕೆ ಶಕ್ಯ ಆಗೈತಿ. ಮತ್ತು ಇನ್ನೊಬ್ಬರು ರೈತರಿಗೆ ಏನಪ್ಪ ಅಂದ್ರೆ ಇನ್ಫಾರ್ಮೇಷನ್, ಆರ್ಗ್ಯಾನಿಕ್ ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಕೆಲವೊಬ್ರು ರೈತರು. ನೀವು ಪೂರ್ತಿ ಪ್ಲಾಟ್ ಎಲ್ಲ ಇಡೀ ಏನೆಲ್ಲ ಎಷ್ಟು ಇದಾವೆ ಗಿಡ? ಇವು ಇದು 500 ಗಿಡ. 500 ಗಿಡದಿಂದ ನೀವು ಕಂಪಲ್ಸರಿ ನೀವು ಆರ್ಗ್ಯಾನಿಕ್ದಿಂದ ಇಟ್ಟು ಬೆಳೆದಿರಿ. ಬೇರೆ ಯಾವ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ. ಯೂಸ್ ಮಾಡಿ SP ಆಗ್ರೋಟೆಕ್ ಕಂಪ್ನಿವೇ ಪ್ರತಿಯೊಂದು ಪ್ರಾಡಕ್ಟ್ ಮತ್ತು ಪ್ರತಿಯೊಂದು ಇದು ಏನಲ್ಲ ಸಫಿಷಿಯೆಂಟಾಗಿ ಕೊಟ್ಟು ದಾಳಿಂಬೆ ಬೆಳೆಯೋಕೆ ನಿಮಗೆ ಶಕ್ಯ ಆಗೈತಿ. ಮತ್ತು ಇನ್ನೊಬ್ಬರು ರೈತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಚಲೋ ಐತ್ರಿ, ರಿಸಲ್ಟ್ ಚಲೋ ಬರುತ್ತಾ. ಸ್ವಲ್ಪ ನೀವು 1 ವರ್ಷ ಯೂಸ್ ಮಾಡಿ ನೋಡಿ. ಹೆಂಗೆ ನಿಮ್ಗೆ ಇದ್ರಾಗ ಖರ್ಚು ಜಾಸ್ತಿ ಆಗೈತೋ ಖರ್ಚು ಕಮ್ಮಿ ಆಗೈತೋ? ಅಂದ್ರೆ ನೀವು ಈಗ ಈಗ ಸದ್ಯ ಕೆಲವೊಂದು ಕೆಮಿಕಲ್ಸ್ ಮ್ಯಾಗ ಹೋಗಿರ್ತಾರ, ಕೆಲವೊಂದು ಸ್ಪ್ರೇಗಳು ಹೋಗಿರ್ತಾರ, ನಿಮ್ ಕರಜ ಅದು ಅಂದ್ರೆ ನಿಮ್ಮ ಪ್ಲಾಟ್ನಾಗೂ ಬ್ಲೈಟ್ ಇಲ್ಲ, ಬ್ಲೈಟ್ ಕಂಟ್ರೋಲ್ ಮಾಡ್ಕೊಂಡ್ರಿ ನಿಮ್ಮ ಕರ್ಪೂರ ಸ್ಪ್ರೇ ಮಾಡ್ಕೊಂಡು ಮತ್ತು ಮತ್ತು SB 43 ಅಂತಂದಕ್ಕೆ ಪೌಡರ್ ಸ್ಪ್ರೇ ತೊಗೊಂಡ್ರಿ. ಇವೆಲ್ಲ ತೊಗೊಂಡಕ್ಕೆ ಎಲ್ಲ ನೀವು ಬ್ಲೈಟ್ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡು ಒಂದು ಚಿಕ್ಕಿ ಇಲ್ಲ ಮತ್ತು ಏನೆಲ್ಲ ಬ್ಲೈಟ್ ಇಲ್ಲ, ಏನೂ ಇಲ್ಲ, ಕ್ಲಿಯರ್ ಅದ. ಅಗ್ದಿ ಏನೆಲ್ಲ ಮಿಣ ಹೊಳಿಲಿಗತ್ತಂಗೆ ಎಲ್ಲ ಕಾಯಿ ಐತಿ. ಇನ್ನೂ ಎಲ್ಲ ಕಲರ್ ಮೂಮೆಂಟ್ನ ಬರಬೇಕು. ಇನ್ನೂ 1.5 ತಿಂಗಳು ಹೋಗುತ್ತೆ. ಇನ್ಮ್ಯಾಗ ಮುಂದಿನ ಡೋಸ್ಗಳು ಹಾಗೆ ಕಂಟಿನ್ಯೂ ಚಾಲು ಅದಾವೆ. ಹೌದಲ್ಲ? ಮತ್ತು ಇನ್ಮ್ಯಾಗೆಲ್ಲ ಪ್ರತಿಯೊಂದು SP ಆಗ್ರೋಟೆಕ್ ಕಂಪ್ನಿ ಯೂಸ್ ಮಾಡಿದ್ರಿಂದ ನಿಮ್ಗೆ ಏನಾಗೈತಿ, ಖರ್ಚು ಕಮ್ಮಿ ಬಂದೈತಿ, ಲಾಭ ಜಾಸ್ತಿ ಆಗ್ಲತ್ತ. ಹೆಂಗೆ ಜಾಸ್ತಿ ಅಂದ್ರೆ ನಿಮ್ಮ ಕ್ವಾಲಿಟಿ ಐತಂದ್ರೆ ನಿಮ್ಮ ಮಾರ್ಕೆಟ್ ಲೆವೆಲ್ ಜಾಸ್ತಿ ಆಗ್ತದೆ. ಅದಕ್ಕೆ ಎಲ್ಲ ನಿಮ್ಗೆ ಲಾಭ ಜಾಸ್ತಿ ಬರ್ತದೆ. ಮತ್ತು ನಿಮ್ಗೆ ಸಾಕಷ್ಟು ನಿಮ್ಗೆ ಏನೂ ಇಲ್ಲ ಅಂದರೆ ಮಿನಿಮಮ್ ಒಂದು 2 ಬಾಕ್ಸ್ 2.5 ಬಾಕ್ಸ್ ಎಲ್ಲ ನಿಮ್ಮ ಗಿಡದಲ್ಲಿ ಕಾಯಿ ಕೂತ್ಕೊಂಡೈತಿ. ಮತ್ತು ಇನ್ನು ಸೈಜ್ ಬರೋದು ಮೂಮೆಂಟ್ ಐತಿ, ಇನ್ನು ಜಾಸ್ತಿ ಸೈಜ್ ಬರ್ತದೆ, ಇದ್ರ ಡಬಲ್ ಸೈಜ್ ಬರ್ತದೆ. ಪ್ರತಿಯೊಂದು ಏನಲ್ಲ ನೀವು SP ಆಗ್ರೋಟೆಕ್ ಕಂಪ್ನಿ ಬೆಳೆದಿರಿ, ಹಾಕಿ ನೀವು ಬೆಳಿಲಿಗತ್ತೀರಿ, ಅದು ನಿಮಗೆ ಕರೆಕ್ಟಾಗಿ ಯೂಸ್ಫುಲ್ ಆಗೈತಿ. ಮತ್ತು ಅದೇ ಥರನಾಗಿ ಪ್ರತಿಯೊಬ್ಬರು ರೈತರು ಏನು ಮಾಡಿರಿ, ಇದೇ ಥರನಾಗಿ ನಿಮ್ಗೆ ಇದು ಸ್ಕ್ರೀನ್ ಮ್ಯಾಗ ನಂಬರ್ ಇರ್ತದೆ. ಆ ನಂಬರಾಗಿ ಏನಲ್ಲ ಪ್ರತಿಯೊಬ್ಬರು ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವ ಥರನಾಗಿ ಏನು ಬೇಕು ಅನ್ನೋ ಮಾರ್ಗದರ್ಶನ ಸಿಗ್ತದೆ. ಮತ್ತು SP ಆಗ್ರೋಟೆಕ್ ಕಂಪ್ನಿ ಏನಿಲ್ಲ ಪ್ರತಿಯೊಂದು ನಿಮ್ಗೆ ಯೂಸ್ಫುಲ್ ಪ್ರಾಡಕ್ಟ್ ನಿಮ್ಮ ಮನೆ ಬಾಗಿಲಿಗೆ ತಲುಪ್ತಾವೆ. ಆ ಥರನಾಗಿ ನೀವು ಸಿಗಲ್ಲ ಅಂತಂದು ಏನು ಬೇಜಾರಾಗೋಕೆ ಹೋಗ್ಬೇಡಿ. ಪ್ರತಿಯೊಂದು ಎಲ್ಲ ಆಪ್ಷನ್ಸ್ ಎಲ್ಲ ಕಂಪ್ನಿ ಎಲ್ಲ ನಿಮ್ಗೆ ರೈತರ ಸಲುವಾಗಿ ಇಟ್ಟೈತಿ. ಅದು ಎಲ್ಲನೂ ಸಫಿಷಿಯೆಂಟಾಗಿ ನಿಮ್ಮ ದಾಳಿಂಬೆ ಏನು ಬೆಳೆಯಬೇಕು ಅದೆಲ್ಲ ಪ್ರಾಡಕ್ಟ್ ಸಿಗ್ತಾವೆ. ಮತ್ತು ಇನ್ನೊಂದು ಏನು ನಮ್ಮದೊಂದು ಚಾನಲ್ ಐತಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಮತ್ತು ಅಲ್ಲಿ ನೀವು ಬಂದಿದ್ದೆ ಆದರೆ ನಿಮ್ಗೆ ಪ್ರತಿಯೊಂದು ಡೈಲಿ ಅಪ್ಡೇಟ್ ಕೊಟ್ಟಿರ್ತೀವಿ. SP ಆಗ್ರೋಟೆಕ್ ಕಂಪ್ನಿ ಏನಲ್ಲ ನಿಮ್ಗೆ ನಿಂದ ನಿಮ್ಮ ಡೈಲಿ ಎಲ್ಲ ಅಪ್ಡೇಟ್ ಸಿಗ್ತಾವೆ, ಏನು ಮಾಡಬೇಕು ಏನಿಲ್ಲ ಅಂದು ನಿಮ್ಗೆ ಸಫಿಷಿಯೆಂಟಾಗಿ ನಿಮ್ಗೆ ತಿಳಿಲಿಲ್ಲ ಅಂದ್ರೂ ಕರೆಕ್ಟಾಗಿ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅಂದರೆ ನಿಮ್ಗೆ ಎಲ್ಲರೂ ಆರಾಮ್ಸೆ ಆಗಿ ನಿಮ್ಗೆ ದಾಳಿಂಬೆ ಬೆಳೆಯೋದನ್ನು ಮಾರ್ಗದರ್ಶನ ಸಿಗ್ತೈತಿ. ಇಷ್ಟು ಹೇಳಿ ನಿಮ್ಮ ರೈತರಿಗೆ ಏನಂತೀವಿ ಏನು ಮಾಡ್ಕೊಳ್ಳೋದಂದ್ರೆ, ನೀವು ನಮ್ಮ ಚಾನಲ್ಗೆ ಫಾಲೋ ಆಗಿ
ಮತ್ತು ಪ್ರತಿಯೊಬ್ಬರಿಗೆ ಏನಲ್ಲ ಶೇರ್ ಮಾಡಿ. ನಿಮ್ಗೆ ಇದು ನಿಮ್ಗೆ ಶೇರ್ ಮಾಡಿದ್ರದಿಂದಾಗಿ ನಿಮ್ಮ ಇನ್ನೊಬ್ಬರು ರೈತರು ಅವರು ಬೆಳಿಲಿಕ್ಕೆ ದಾಳಿಂಬೆಯಲ್ಲಿ ಅವಕಾಶ ಇರ್ತದೆ. ಸಾಕಷ್ಟು ದಾಳಿಂಬೆಯನ್ನೆಲ್ಲ ಲಾಸ್ ಮಾಡ್ಕೊಳಕತ್ತಾರ ರೈತರು, ಮತ್ತು ಖರ್ಚು ಜಾಸ್ತಿ ಮಾಡ್ಕೋತಾರೆ. ಇದ್ದಟ್ಟು ಆದಾಯ ಅನ್ನೋದು ಬರ್ತಾ ಇಲ್ಲ. ಆದಾಯ ಅನ್ನೋದಲ್ಲ ಬರಬೇಕಾದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು ಕರೆಕ್ಟಾಗಿ ಅನ್ನೋದಲ್ಲ ಬೆಳೀರಿ ಅಂತ ನಾವು ಹೇಳೋದು ನಿಮ್ಮ ರೈತರಲ್ಲಿ ಮನವಿ. ಥ್ಯಾಂಕ್ ಯು.